ನಮಸ್ಕಾರ, BU ನ್ಯೂಸ್ಗೆ ಸ್ವಾಗತ. ನಾನು ನವಜಿತ್. ಇದೀಗ ಮುಖ್ಯಾಂಶಗಳು. NSS ವಿದ್ಯಾರ್ಥಿಗಳಿಂದ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ವಚ್ಛತಾ ಕಾರ್ಯ. ಬೆಂಗಳೂರು ವಿಶ್ವವಿದ್ಯಾಲಯದ ಮನೋವಿಜ್ಞಾನ ವಿಭಾಗದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಹುಟ್ಟುಹಬ್ಬ ಆಚರಣೆ. ವಿವಿಧ ಶೈಕ್ಷಣಿಕ ಚಟುವಟಿಕೆಗಳಿಗಾಗಿ TCS ಸಂಸ್ಥೆಯೊಂದಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಒಡಂಬಡಿಕೆ. ಬೆಂಗಳೂರು ವಿಶ್ವವಿದ್ಯಾಲಯದ BA ಹಾನರ್ಸ್ ಮತ್ತು ರೆಡ್ ಕ್ರಾಸ್ ಸೊಸೈಟಿ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರ ಆಯೋಜನೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ವಿಭಾಗದಲ್ಲಿ ಮಾದರಿ ವಿಶ್ವಸಂಸ್ಥೆ ಸಮ್ಮೇಳನ ಓರಟರಂ ಕಾನ್ಕ್ಲೇವ್ ULC ಮನ್ 4.0 ಆಯೋಜನೆ. ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಕುಂಬಿ ನರಸಯ್ಯ ಅವರಿಗೆ ಪ್ರತಿಷ್ಠಿತ VGST ಪ್ರಶಸ್ತಿ ಪ್ರದಾನ. ಇದೀಗ ವಾರ್ತೆಗಳ ವಿವರ. ನಾಗರಬಾವಿಯ ಬಸವಯ್ಯ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ನ NSS ವಿದ್ಯಾರ್ಥಿಗಳು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಂಡರು. NSS ವಾರ್ಷಿಕ ಶಿಬಿರದ ಅಂಗವಾಗಿ 5 ದಿನ ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣವನ್ನು ಸ್ವಚ್ಛ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಶ್ ಮಾತನಾಡಿ, NSS ವಾರ್ಷಿಕ ಶಿಬಿರ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶ ಕಲ್ಪಿಸುತ್ತದೆ ಹಾಗೂ ಸಮಾಜ ಸೇವೆಯ ಮನೋಭಾವನೆಯನ್ನು ಮೂಡಿಸುತ್ತದೆ ಎಂದರು. ನಮ್ಮ ವಿದ್ಯಾರ್ಥಿಗಳಿಗೆ ಸಮಾಜ ಸೇವೆ ಮುಖಾಂತರ ಶಿಕ್ಷಣ ಮುಖಾಂತರ ಸಮಾಜ ಸೇವೆ ಆಗ್ಬೇಕು ಅಂತ ಹೇಳಿ ಮತ್ತೆ ಏನ್ ಸ್ವಚ್ಛತಾ ಆಂದೋಲನ ಈಗ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ, ಕ್ಲೀನ್ ಇಂಡಿಯಾ ಅಂತೇಳಿ. ಏನು ನಮ್ಮ ಯೂನಿವರ್ಸಿಟಿ 1000 ಎಕರೆ ಯೂನಿವರ್ಸಿಟಿ ಇದೆ, ಇಲ್ಲಿ ಗ್ರೀನರಿ ಇದೆ, ಆ ಗ್ರೀನರಿ ಮೇಂಟೈನ್ ಮಾಡಬೇಕು. ಮತ್ತೆ ಏನು ಈ ಪ್ಲಾಸ್ಟಿಕ್ ಮತ್ತು ಕಸವನ್ನು ಹಾಕ್ತಾ ಇದಾರೆ ಅದನ್ನ ರಿಮೂವ್ ಮಾಡಬೇಕು. ಅದಕ್ಕೆ ಯೂನಿವರ್ಸಿಟಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ. ಅದರಲ್ಲೂ ನಮ್ದು NSS ಒಂದು ಸೇವೆ. ಪ್ರತಿನಿತ್ಯ ನಾವು ಈ 5 days ಅಲ್ಲಿ ಪ್ರತಿ ದಿವಸ ಒಂದೊಂದು ಸ್ಟ್ರೀಟ್ ಅನ್ನ ಇಟ್ಕೊಂಡು, ಇಲ್ಲಿ ಯೂನಿವರ್ಸಿಟಿ ಒಳಗಿರುವಂತ ಒಂದೊಂದು ಸ್ಟ್ರೀಟ್ ಇಟ್ಕೊಂಡು ಅಲ್ಲಿ ಪ್ಲಾಸ್ಟಿಕ್ ಅನ್ನ ಆಯ್ದು ಒಂದ್ ಕಡೆಗೆ ಅದನ್ನ ಡಂಪ್ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. NSS ಸ್ವಚ್ಛತಾ ಶಿಬಿರದಲ್ಲಿ ಬಸವಯ್ಯ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಶ್, NSS ಅಧಿಕಾರಿಗಳಾದ ರೇಖಾ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಮನೋವಿಜ್ಞಾನ ವಿಭಾಗದಲ್ಲಿ ಮನೋವಿಜ್ಞಾನದ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್ ಅವರ ಹುಟ್ಟುಹಬ್ಬ ಆಚರಿಸಲಾಯಿತು. ಸಿಗ್ಮಂಡ್ ಫ್ರಾಯ್ಡ್ ಅವರ ಹುಟ್ಟುಹಬ್ಬವನ್ನು ಪ್ರಪಂಚದಾದ್ಯಂತ ಫ್ರೈಡ್ ಡೇ ಎಂದು ಆಚರಿಸಲಾಗುತ್ತದೆ. ಈ ದಿನ ಬೆಂಗಳೂರು ವಿಶ್ವವಿದ್ಯಾಲಯ ಮನೋವಿಜ್ಞಾನ ವಿಭಾಗ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿತು. ಕಾರ್ಯಕ್ರಮದಲ್ಲಿ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಶ್ರೀನಿವಾಸ್ M ಮಾತನಾಡಿ, ಮನೋವಿಜ್ಞಾನ ಕ್ಷೇತ್ರಕ್ಕೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಕೊಡುಗೆ ಅಪಾರ ಮತ್ತು ಅವರು ಮನೋವಿಶ್ಲೇಷಣಾ ಆಲೋಚನೆ ಪ್ರಸ್ತುತ ಸನ್ನಿವೇಶಕ್ಕೆ ಹೆಚ್ಚು ಅನ್ವಯವಾಗುತ್ತದೆ. ಫ್ರಾಯ್ಡ್ ರವರು ಮನೋಲೈಂಗಿಕ ಬೆಳವಣಿಗೆ ನಮ್ಮ ನಡವಳಿಕೆ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂದರು. ಸಿಗ್ಮಂಡ್ ಫ್ರಾಯ್ಡ್, so his contribution still it is relevant, and his school of thought, psychoanalysis, it is more and more applicable at present scenario also. ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸೌಮ್ಯಶ್ರೀ ಮಾತನಾಡಿ, ಫ್ರಾಯ್ಡ್ ಅವರು ನಾವು ಸದಾ ಸ್ಮರಿಸಬೇಕು. ಮನೋವಿಜ್ಞಾನ ಕ್ಷೇತ್ರಕ್ಕೆ ಅವರ ಕೊಡುಗೆ ವಿಶೇಷವಾದದ್ದು ಎಂದರು. ಕಾರ್ಯಕ್ರಮದಲ್ಲಿ ಅತಿಥಿ ಉಪನ್ಯಾಸಕರು ಹಾಗೂ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನ ಪ್ರಾದೇಶಿಕ ಮುಖ್ಯಸ್ಥರಾದ ಶ್ರೀ ರವಿ ಅವರ ತಂಡದೊಂದಿಗೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಒಡಂಬಡಿಕೆ ಮಾಡಿಕೊಳ್ಳಲು ವಿಶ್ವವಿದ್ಯಾಲಯದ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಚರ್ಚೆ ನಡೆಸಿದರು. ಶೈಕ್ಷಣಿಕ ಹಾಗೂ ಉದ್ಯಮ ಪಾಲುದಾರಿಕೆಯನ್ನು ಬಲಪಡಿಸಲು ಮತ್ತು ವಿದ್ಯಾರ್ಥಿಗಳಿಗೆ ಕೌಶಲ ತರಬೇತಿ ನೀಡುವ ಅವಕಾಶಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಯಿತು. ಅಲ್ಪಾವಧಿ ಸರ್ಟಿಫಿಕೇಟ್ ಕೋರ್ಸ್ಗಳು, ಸೆಮಿನಾರ್ಗಳು, ಕಾರ್ಯಾಗಾರಗಳು, ಅಧ್ಯಾಪಕರ ವಿನಿಮಯ, ಜ್ಞಾನ ಹಂಚಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಭವಿಷ್ಯದ ಸಹಯೋಗಕ್ಕಾಗಿ ಯೋಜನೆ ರೂಪಿಸುವ ಕುರಿತು ಚರ್ಚಿಸಲಾಯಿತು. The discussions that we had on this particular day was regarding the industry and the academia interface of what exactly can be done to the students from the industry side. So Mr. Ravi presented many things about the contribution made by the Tata Consulting Services to the academia, which is very, very interesting and very, very motivating for all the universities to associate with Tata Consulting Services. Few highlights I would like to share with you all is that
they want to initiate few courses to be set up at the university and the affiliated colleges. The courses would be framed by them. The syllabus will be they also will be framed by them, and the teachers also will be sent by the Tata Consultancy Services to teach over here. At the same time, they also will train the teachers to take over the course from the industry point of view and the academic point of view. And the rest, I think the university can go according to their rules and regulations regarding the academic matters. ಈ ಸಭೆಯಲ್ಲಿ ಕುಲಸಚಿವ ಶ್ರೀ ಶೇಖ್ ಲತೀಫ್, ಕುಲಸಚಿವ ಮೌಲ್ಯಮಾಪನ ಡಾಕ್ಟರ್ ಶ್ರೀನಿವಾಸ್ ಸಿ, ವಾಣಿಜ್ಯ ನಿಕಾಯದ ಡೀನ್ ಪ್ರೊಫೆಸರ್ ನಿರ್ಮಲಾ ಕೆ, ವಿಜ್ಞಾನ ನಿಕಾಯದ ಡೀನ್ ಪ್ರೊಫೆಸರ್ ಅಶೋಕ್ ಡಿ ಹಂಜಗಿ, ಕಲಾ ನಿಕಾಯದ ಡೀನ್ ಪ್ರೊಫೆಸರ್ ಸೋಮಶೇಖರ್ ಸಿ, ಕೆನರಾ ಬ್ಯಾಂಕ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಡಾಕ್ಟರ್ ನಾಗರಾಜ್, ಕಾನೂನು ಸಲಹೆಗಾರರಾದ ಕೆಜಿ ಚಿಂತಾ ಉಪಸ್ಥಿತರಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯ BA ಪದವಿ ಕೋರ್ಸ್ ಮತ್ತು ರೆಡ್ ಕ್ರಾಸ್ ಸೊಸೈಟಿ ಸಹಭಾಗಿತ್ವದಲ್ಲಿ ಇತಿಹಾಸ ಮ್ಯೂಸಿಯಂ ಬ್ಲಾಕ್ನಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಸಂಯೋಜಕ ಡಾಕ್ಟರ್ SY ಸುರೇಂದ್ರ ಕುಮಾರ್ ಮಾತನಾಡಿ, ದಾನ ಮಾಡಿದ ರಕ್ತವನ್ನು ರೋಗಿಗಳಿಗೆ ಸಹಾಯ ಮಾಡಲು ವಿವಿಧ ರೀತಿಯಲ್ಲಿ ಬಳಸಲಾಗುತ್ತದೆ. ಇದನ್ನು ಅಪಘಾತ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಅಥವಾ ರಕ್ತ ಕಾಯಿಲೆಗಳು, ಕ್ಯಾನ್ಸರ್ ಮತ್ತು ಇತರ ಆರೋಗ್ಯ ಸಮಸ್ಯೆ ಇರುವ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಬಳಸಲಾಗುತ್ತದೆ. ಈ ಶಿಬಿರದಲ್ಲಿ 104 ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಗಿತ್ತು ಎಂದು ತಿಳಿಸಿದರು. ಉದ್ದೇಶ ಇರೋದಂದ್ರೆ ಮೋರ್ ದೆನ್ 150 ಜನಕ್ಕೆ ದೇ ಶುಡ್ ಬಿ ವಾಲಂಟರಿ ಡೋನರ್ಸ್ ಇರಬೇಕು ಅನ್ನೋ ಉದ್ದೇಶದಿಂದನೇ ಮಾಡ್ತಿರೋದು. ಆ್ಯಂಡ್ ವಿ ಆರ್ ಹೋಪಿಂಗ್ ದಟ್ ದಿಸ್ ವಿಲ್ ಬಿ ಅ ಗ್ರೇಟ್ ಸಕ್ಸಸ್ ಬಿಕಾಸ್ ಅಲ್ಟಿಮೇಟ್ಲಿ ಇನ್ ಟರ್ಮ್ಸ್ ಆಫ್ ಇನ್ಕ್ರೀಸಿಂಗ್ ದಿ ಡೋನರ್ಸು ಒಂದು, ಸೆಕೆಂಡ್ ಥಿಂಗ್ ಅವೇರ್ನೆಸ್ಸು. ಸೊ ಅವೇರ್ನೆಸ್ಸು ಇಷ್ಟು ನಮ್ಮ ವಿದ್ಯಾರ್ಥಿಗಳು ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗಿ ಇನ್ವೈಟ್ ಮಾಡ್ತಿದ್ದಾರೆ, ಎಲ್ಲರೂ ಬಂದು ಬ್ಲಡ್ ಡೊನೇಟ್ ಮಾಡಿ ಅಂತ ಒಂದು, ಅದ್ರ ಜೊತೆಗೇ ಅದ್ರ ಬಗ್ಗೆ ಅವೇರ್ನೆಸ್ಸು ಮಾಡ್ತಿದ್ದಾರೆ. ಸೊ ಇದರಿಂದ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಾಲೆಜ್ ಗೇನ್ ಆಗುತ್ತೆ ಮತ್ತು ಡೋನರ್ಸು ಇನ್ಕ್ರೀಸ್ ಆಗ್ತಾರೆ. ಸೊ ಅದರಿಂದ ಬೆಂಗಳೂರು ಯೂನಿವರ್ಸಿಟಿ ಕಡೆಯಿಂದ ಇದು ಒಂದು ಕಾಂಟ್ರಿಬ್ಯೂಷನ್ ಅನ್ಬೋದು, ಯಾಕಂದರೆ ಈ ವರ್ಲ್ಡ್ ರೆಡ್ ಕ್ರಾಸ್ ಡೇಗೆ ಅಂತೇಳಿ. ಸೊ ಓವರ್ ಆಲ್ ಐ ಫೀಲ್ ದಟ್ ಈ ಒಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಲಿಕ್ಕೆ ಎಲ್ಲ ಟೀಮ್ ಎಫರ್ಟ್ ಇರೋದು. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಿಸ್ ವಿಲ್ ಹ್ಯಾಪನ್. ಆ್ಯಂಡ್ ಪ್ರತಿ ವರ್ಷವೂ ಇದೇ ರೀತಿ ಕಾರ್ಯಕ್ರಮ, ಇದ್ರ ಜೊತೆಗೇ ಬೇರೆ ರೀತಿ ಕಾರ್ಯಕ್ರಮಗಳು ಮಾಡಿ. ಬಿಕಾಸ್ 2025 ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನದ ಅಧಿಕೃತ ಘೋಷವಾಕ್ಯ ಮಾನವೀಯತೆಯನ್ನು ಜೀವಂತವಾಗಿರಿಸುವುದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ ಎಂದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ವಿಭಾಗದಲ್ಲಿ ಮಾದರಿ ವಿಶ್ವಸಂಸ್ಥೆ ಸಮ್ಮೇಳನ ಓರಟರಂ ಕಾನ್ಕ್ಲೇವ್ ULC ಮನ್ 4.0 ಆಯೋಜಿಸಲಾಗಿತ್ತು. ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ಅಧ್ಯಯನ ವಿಭಾಗ ಮತ್ತು ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನಲ್ಲಿ ಓರಿಟೋರಂ ಕಾನ್ಕ್ಲೇವ್ ULC ಮನ್ 4.0 ಎಂಬ ಮಾದರಿ ವಿಶ್ವಸಂಸ್ಥೆ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಮ್ಮೇಳನದಲ್ಲಿ ಪಂಜಾಬ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಕೇರಳ, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳಿಂದ 180ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿಶ್ವಸಂಸ್ಥೆಯ ರಾಜತಾಂತ್ರಿಕತೆ, ನೀತಿ ಚರ್ಚೆ ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ಉದ್ದೇಶದಿಂದ ಮಾದರಿ ವಿಶ್ವಸಂಸ್ಥೆ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಸಮ್ಮೇಳನದಲ್ಲಿ ಜಾಗತಿಕ ಭದ್ರತೆ, ಡಿಜಿಟಲ್ ಹಿಂಸೆ ಮತ್ತು ಖಾಸಗಿತನ ಉಲ್ಲಂಘನೆ, ತುರ್ತು ಪರಿಸ್ಥಿತಿ ಸಮಿತಿ, ಅಖಿಲ ಭಾರತೀಯ ರಾಜಕೀಯ ಪಕ್ಷಗಳ ಸಭೆ, ಅಕ್ರಮ ಹಣ ವರ್ಗಾವಣೆ ಕುರಿತ ಮಾದರಿ ಸಂಸತ್ ನಡೆಸಲಾಯಿತು. ಕಾರ್ಯಕ್ರಮವನ್ನು ಶಾಸಕರಾದ ಕೃಷ್ಣಪ್ಪ ಅವರು ಉದ್ಘಾಟಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವ ಶೇಖ್ ಲತೀಫ್ ಮಾತನಾಡಿ, ಇಲ್ಲಿ ಚರ್ಚೆಯಾದ ವಿಷಯಗಳು ವಿಭಿನ್ನವಾಗಿದ್ದು ಚರ್ಚೆಯ ಫಲಿತಾಂಶವನ್ನು ಸರ್ಕಾರದ ಮುಂದಿಡುವ ಕಾರ್ಯಕ್ರಮ ಮಾಡಬಹುದು ಎಂದರು. It is really a very good topic actually, and it is the topic of the contention also. So you have chosen the topics in such a way that the outcome of these things can be presented to the government also. ಕಾರ್ಯಕ್ರಮದಲ್ಲಿ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎನ್ ದಶರಥ್, ಕಾನೂನು ನಿಕಾಯದ ಡೀನ್ ಪ್ರೊಫೆಸರ್ ಸುದೇಶ್, ಕಾನೂನು ಅಧ್ಯಯನ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಸತೀಶ್ ಗೌಡ ಎನ್, ಅಧ್ಯಾಪಕರಾದ ಜ್ಯೋತಿ ವಿಶ್ವನಾಥ್, ಪ್ರೊಫೆಸರ್ ಚಂದ್ರಕಾಂತಿ, ಅತಿಥಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಗಣಿತಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಕುಂಬಿ ನರಸಯ್ಯ ಅವರ ಗಣಿತಶಾಸ್ತ್ರ ಸಂಶೋಧನಾ ಕ್ಷೇತ್ರದ ಸಾಧನೆಗಾಗಿ ಪ್ರತಿಷ್ಠಿತ VGST ಪ್ರಶಸ್ತಿ ದೊರಕಿದೆ. ಡಾಕ್ಟರ್ ಕುಂಬಿ ನರಸಯ್ಯರವರ ಗಣಿತಶಾಸ್ತ್ರದ ಸಂಶೋಧನಾ ವಿಭಾಗದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ್ದು, ಇದನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಪ್ರತಿಷ್ಠಿತ VGST ಪ್ರಶಸ್ತಿ ನೀಡಿದೆ. ಈ ಸಾಧನೆಗಾಗಿ ಸಂಶೋಧನೆಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಿದೆ ಎಂದು ಡಾಕ್ಟರ್ ಕುಂಬಿ ನರಸಯ್ಯ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಪ್ರಶಸ್ತಿ ದೊರೆಯಲು ತನ್ನ ಸಹೋದ್ಯೋಗಿಗಳು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳಾದ ಯಶವಂತ್, ನಿರ್ಮಲಾ, ಮನೋಹರ್,
ಪ್ರೀತಮ್ ಮತ್ತು ಮಲ್ಲನ್ಗೌಡರವರ ಸಹಕಾರ ಕಾರಣ ಎಂದು ತಿಳಿಸಿದರು. I feel proud for receiving this prestigious award called Outstanding Research Award from VGST, State Government of Karnataka. I would like to thank VGST for recognizing my research work for this prestigious award. I received a lot of encouragement from the Bangalore University, Bangalore, because our university is encouraging a lot to do the research in our respected fields. I would like to thank my department colleagues who motivated me a lot to do the research work, such as Muralidhar sir from CS department and Suresh sir from Statistics department, and they have motivated me a lot. And also I would thank my research scholars, all my research scholars, those who are pursuing a PhD under me, Yashwant, Nirmala, Manohar, Preetham and Malangoda. They helped me a lot for doing this research work. Thank you. ಮತ್ತೊಮ್ಮೆ ಮುಖ್ಯಾಂಶಗಳು. NSS ವಿದ್ಯಾರ್ಥಿಗಳಿಂದ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ವಚ್ಛತಾ ಕಾರ್ಯ. ಬೆಂಗಳೂರು ವಿಶ್ವವಿದ್ಯಾಲಯದ ಮನೋವಿಜ್ಞಾನ ವಿಭಾಗದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಹುಟ್ಟುಹಬ್ಬ ಆಚರಣೆ. ವಿವಿಧ ಶೈಕ್ಷಣಿಕ ಚಟುವಟಿಕೆಗಳಿಗಾಗಿ TCS ಸಂಸ್ಥೆಯೊಂದಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಒಡಂಬಡಿಕೆ. ಬೆಂಗಳೂರು ವಿಶ್ವವಿದ್ಯಾಲಯದ BA ಹಾನರ್ಸ್ ಮತ್ತು ರೆಡ್ ಕ್ರಾಸ್ ಸೊಸೈಟಿ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರ ಆಯೋಜನೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ವಿಭಾಗದಲ್ಲಿ ಮಾದರಿ ವಿಶ್ವಸಂಸ್ಥೆ ಸಮ್ಮೇಳನ ಓರಟರಂ ಕಾನ್ಕ್ಲೇವ್ ULC ಮನ್ 4.0 ಆಯೋಜನೆ. ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಕುಂಬಿ ನರಸಯ್ಯ ಅವರಿಗೆ ಪ್ರತಿಷ್ಠಿತ VGST ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್ ಬೆಂಗಳೂರು.